ಐ ಥಿಂಕ್ ನಮಗೂ ಆಂಜನೇಯ ಸ್ವಾಮಿಗೆ ಒಂದು ಅವಿನಾಭಾವ ಸಂಬಂಧ ಆ್ಯಕ್ಚುಲಿ. ಬಜರಂಗಿ ಮುದ್ದಣ್ಣ ಇಂದ ನಮ್ಮ ಅಪ್ಪ ತಂದೆಯವರ ಹೆಸರು ಮುತ್ತರಾಜ್, ಮುತ್ತತ್ರಾಯ ಅಂತಾರೆ. ಯಾಕಂದರೆ ಸೀತಮ್ಮನ ಕತೆ ಇದೆ. ಸೀತಮ್ಮ ಒಂದು ಸತಿ ರಿಂಗ್ ಬಿಸಾಕ್ಬಿಟ್ಟ ತಕ್ಷಣ ಅವರು ಸ್ಯಾಡ್ ಆಗಿದ್ದಾಗ ಹನುಮಂತು ಹೊರಗಡೆ ಹೋಗಿ ಅವ್ರ ಕಣ್ಣಿಗೆ ಕಾಣುತ್ತೆ. ಅವ್ರ ಕಣ್ಣು ಕೊಟ್ಟಾಗ ಅದೇ ಇವರೊಬ್ಬರಿಗೆ ಕಾಣೋದು. ಯಾಕಂದರೆ ರಾಮನ ಭಕ್ತ ಅಲ್ವಾ, ಅದಕ್ಕೆ ಮುತ್ತರಾಜು ಅಂತಾರೆ. ಸೊ ನಮಗೆ ಅಪ್ಪಾಜಿ ಹೆಸರು ಮುತ್ತರಾಜು. ಎಲ್ಲೋ ಒಂದು ಕಡೆ ಈ ಹನುಮಾನ್ ಈ ಕನೆಕ್ಟಿವಿಟಿ ತುಂಬಾ ಇದೆ. ಆಮೇಲೆ ನನಗೆ ಬಜರಂಗಿ 1 ಆಗಲಿ, ಬಜರಂಗಿ 2 ಆಗಲಿ, ವಜ್ರಕಾಯ ಆಗಲಿ, ಆಲ್ಮೋಸ್ಟ್ ನನಗೆ ಮುದ್ದಣ್ಣ ಆ ಒಂದು ಟೋಟ್ಲಿ ಏನು ನಮ್ಮ ಆಂಜನೇಯ ಸ್ವಾಮಿ ಅದಕ್ಕೊಂದು ಒಳ್ಳೆ ಸಂಬಂಧ ಇದೆ. ಆಮೇಲೆ ಈ ಟ್ರೈಲರ್ ನಾನು ಮುಂಚೆ ನೋಡಿದ್ದೆ, ಪ್ರಶಾಂತ್ ವರ್ಮಾ ಅವ್ರು ಬಂದು ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು ಹೇಳಿದ್ರೆ, ತುಂಬ ಪ್ರಾಮಿಸಿಂಗ್ ಆಗಿದೆ. ಬಟ್ ಓವರಾಲ್ ಪಿಕ್ಚರ್ ನೋಡಬೇಕಾದ್ರೆ ಹೆಂಗಿರುತ್ತೆ ಅಂತ ಒಂದು. ಬಟ್ ಆಮೇಲೆ ಲೇಟ್ರ್ ಆನ್ ಈ ಪಿಕ್ಚರ್ಗೆ ಒಂದು ಒಳ್ಳೆ ವೈಬ್ ಇತ್ತು. ಎಲ್ಲ ಕಡೆ ಟ್ರೈಲರ್ ಆಗಿರ್ಬೋದು, ಎವ್ರಿಥಿಂಗ್ ವಾಸ್ ಸೋ ಗುಡ್. ಬಟ್ ಇವತ್ತು ಸಿನಿಮಾ ನೋಡಿದ ಮೇಲೆ ಐ ಥಿಂಕ್ ನಾನು ನನ್ನ ಚಿಕ್ಕ ಚೈಲ್ಡ್ಹುಡ್ ಡೇಸ್ ಹೊಂಟೋದು. ಕಾಮಿಕೆಲ್ಲ ಓದಬೇಕಾದ್ರೆ ನಾನು ಹೆಂಗೆ ರಿಲೇಟ್ ಮಾಡ್ಕೊತೀವೋ, ನಮ್ಗೊಂದು ಸೂಪರ್ ಹೀರೋ ಟಾರ್ಜನ್ ಆಗಿರ್ಬೋದು, ಫ್ಯಾಂಟಮ್ ಆಗಿರ್ಬೋದು, ಇಲ್ಲ ಬ್ಯಾಟ್ಮ್ಯಾನ್ ಆಗಿರ್ಬೋದು, ಯಾರೇ ಆಗಿದ್ರು ಆ ಸೂಪರ್ ಹೀರೋನ ಕ್ವಾಲಿಟಿ ನಮ್ಗೆ ಇನ್ನೂ ಎಷ್ಟೇ ಏಜ್ ಆಗಲಿ ಬಟ್ ಒಳಗಡೆ ಒಂದು ಚೈಲ್ಡ್ಹುಡ್ ಒಂದು ಇದ್ದೇ ಇರುತ್ತೆ. ಆ ಒಂದು ಭಾವನೆ ಇರುತ್ತೆ, ಆ ಫೀಲಿಂಗ್ ಐ ವಾಸ್ ಏಬಲ್ ಟು ರಿಲೇಟ್ ಟುಡೇ. ಎಂಟೈರ್ ಫಿಲ್ಮ್ ನೋಡ್ಬೇಕಾದ್ರೆ ಐ ವಾಸ್ ಎಂಜಾಯಿಂಗ್. ಯೂಶ್ವಲಾಗಿ ಏನಂತೆ ನಾವು ಒಂದು ಸ್ಟಾರಾಗಿ ಬಂದು ನೋಡಲ್ಲ, ಒಬ್ಬ ಅಭಿಮಾನಿಯಾಗಿ ಬಂದು ನೋಡಿದೆ. ಒಬ್ಬ ಫ್ಯಾನಾಗಿ ಬಂದು ಒಬ್ಬ ಅಭಿಮಾನಿಯಾಗಿ ಬಂದು ನೋಡಿದಾಗ ಏನಂತೆ ವಿ ಕ್ಯಾನ್ ಎಂಜಾಯ್ ದ ಫಿಲ್ಮ್. ನಾನು ಒಬ್ಬ ಫಿಲ್ಮ್ ಇಂಡಸ್ಟ್ರಿಲಿ ಇದ್ದೀನಿ ಅಂತ ಪಳಗಿರೋನು ಅಂತ ಬಂದು ನೋಡಿಬಿಟ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ನಾನೊಂದು ಸಿನಿಮಾ ನೋಡ್ತಾ ಇದ್ದೀನಿ, ಒಬ್ಬರು ಸಿನಿಮಾ ನೋಡ್ತಾ ಇದ್ದೀನಿ ಬಂದಾಗ ಒಂದು ಒಳ್ಳೆ ಓಪನ್ ಹಾರ್ಟೆಡಾಗಿ ಬಂದು ನೋಡಬೇಕು. ಬಟ್ ಇವತ್ತು ನೋಡಿದಾಗ ನನಗೆ ಐ ಥಿಂಕ್ ಐ ವಾಸ್ ಇಮೆನ್ಸ್ಲಿ ಖುಷಿ. ಲಾಸ್ಟ್ ಒಂದು 30 ಮಿನಿಟ್ಸ್ ಅಂತೂ ನನಗೆ ಎಷ್ಟೋ ಗೂಸ್ ಬಂಪ್ ಮೂಮೆಂಟ್ಸ್ ಇದೆ. ಆ್ಯಂಡ್ ನಮ್ಮ ತೇಜ್ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಅಮೇಝಿಂಗ್ ಇಟ್ ವಾಸ್. ಆ್ಯಂಡ್ ಸೋ ಕ್ಯಾಶುಯಲ್, ವೆರಿ ಫ್ಲೂಯೆಂಟ್, ವೆರಿ ಸಿಂಪಲ್. ಎಲ್ಲೋ ಅಂತ ಏನಂತೆ ಸೂಪರ್ ಹೀರೋ ಅಂದ ತಕ್ಷಣ ಅವನು ಸೂಪರ್ ಆಗ್ತು. ಯಾವ ಜಾಗದಲ್ಲಿ ಎಷ್ಟು ಎಲಿವೇಶನ್ ಬೇಕೋ ಅಷ್ಟು ಚೆನ್ನಾಗೇ ಡೈರೆಕ್ಟರು ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಹಿ ಹ್ಯಾಸ್ ಗಿವನ್ ಇಸ್ 100%. ಆಮೇಲೆ ಹೀರೋಯಿನ್ ಅಮೃತ ಅಂತ, ಶೀ ಈಸ್ ಫ್ರಮ್ ಕರ್ನಾಟಕ, ನಮ್ಮ ಕನ್ನಡದ ಹುಡುಗಿ. ಅವರು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಥ್ರೂಔಟ್ ದ ಫಿಲಮ್. ಆ ಒಂದು ಸಟ್ಲಿಟಿ ಎಲ್ಲ ಓವರಾಲ್ ಎಲ್ಲರೂ, ಈವನ್ ವಿಲನ್ ಇರ್ಬೋದು, ಇಲ್ಲ ಊರ್ಲಿ ಆ ಒಂದು ಪಾಳೆಗಾರನ ಕ್ಯಾರೆಕ್ಟರ್ ಬರುತ್ತೆ, ಆ ಒಪ್ಪನ ಕ್ಯಾರೆಕ್ಟರ್ ಅಷ್ಟೇ ಬಹಳ ಅದ್ಭುತವಾಗಿ. ಆಮೇಲೆ ಶರತ್ ಕುಮಾರ್ ಅವ್ರ ಡಾಕ್ಟರ್ ವರಲಕ್ಷ್ಮಿ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ನೋಡಿದಾಗ ತವರಿಗೆ ಬಾ ತಂಗಿ ಜ್ಞಾಪಕ ಬಂತು. ಇದ್ರಲ್ಲಿ ಉಲ್ಟಾ ಅವ್ರ ಅಕ್ಕ ತಮ್ಮ ಎಲ್ಲ ಸಂಬಂಧನೂ ನಾನು ನೋಡಿದೆ. ಬಜರಂಗಿ ನೋಡಿದೆ, ತವರಿಗೆ ಬಾ ತಂಗಿ ನೋಡಿದೆ, ಆ್ಯಂಡ್ ಏನಂತೀವಿ ಒಂದು ಸೂಪರ್ ಹೀರೋ ಆ ಒಂದು ಕ್ವಾಲಿಟಿ ಎವ್ರಿಥಿಂಗ್ ಮಿಕ್ಸ್ಡ್. ಯಾಕಂದ್ರೆ ತುಂಬ ಕಷ್ಟ ಈಗಿನ ಜನ್ರೇಷನ್ಲಿ ಈ ರೀತಿ ಈ ಬ್ಲೆಂಡಿಂಗ್ ಆಫ್ ಸಬ್ಜೆಕ್ಟ್ಸ್ ಇದೆಲ್ಲ ಭಾಳ ಕಷ್ಟ. ಆ್ಯಂಡ್ ಟೋಟ್ಲಿ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಮೇಲೆ ದ ವೇ ದೇ given for 2025 Jai Hanuman, even that will be a blockbuster. Ivattu idu blockbuster agide. I wish Tej all the best. Thank you, sir.